ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಇವತ್ತಿನ ಈ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸಹಕಾರ ನಗರದಲ್ಲಿ ಇರುವಂತ ಕೆಫೆ ಆಹಾರ ಅನ್ನುವಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಕೆಫೆ ಆಹಾರಕ್ಕೆ ಇದೇ ಮೊದಲನೇ ಸಲ ನಾವು ಬರ್ತಾ ಇರೋದು. ನಾವು ಅಂದ್ರೆ ಇವತ್ತು ನಾನಿದ್ದೀನಿ, ಪ್ರಶಾಂತ್ ಇದ್ದಾರೆ, ಮತ್ತೆ ನಮ್ಮಮ್ಮ ಇದ್ದಾರೆ. ನಮ್ಮಮ್ಮ ಅಲ್ಲಿ ಒಳಗಡೆ ಕೂತಿದ್ದಾರೆ. ಸೊ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಇಲ್ಲಿ ಏನೇನ್ ಸಿಗುತ್ತೆ, ಹೇಗಿದೆ, ರುಚಿ ಆಗಿರಬಹುದು, ಬೆಲೆ ಆಗಿರಬಹುದು, ಅಥವಾ ಶುಚಿ ಆಗಿರಬಹುದು, ಎಲ್ಲದ್ರ ಬಗ್ಗೆನೂ ಇವತ್ತಿನ ವಿಡಿಯೋನಲ್ಲಿ ಡೀಟೈಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅಂಡ್ ಎನಿವೇಸ್ ನಾನು ಫಸ್ಟ್ ಜ್ಞಾಪಿಸಲ್ಲ, ಮಧ್ಯದಲ್ಲಿ ಜ್ಞಾಪಿಸ್ತೀನಿ. ಗೊತ್ತಾಗಿರ್ಬೇಕಲ್ವಾ ಏನು ಅಂತ. ಎಸ್, ಬನ್ನಿ ಕೆಫೆ ಆಹಾರ ಒಳಗೆ ಹೋಗೋಣ. ಓಕೆ, ನಾವು ಸಬ್ಬಕ್ಕಿ ಇಡ್ಲಿ, ಗೋಂಗೂರ ರೈಸ್, ಪಡ್ಡು ಮತ್ತೆ ಕಾಫಿ ತಗೊಂಡ್ಬಿಟ್ಟಿದ್ವಿ. ಎಲ್ಲ ಒಟ್ಟಿಗೆ ಬಿಲ್ ಹಾಕಿಸ್ಬಿಟ್ಟಿದೀವಿ. 300 ರೂಪಾಯಿ ಆಗಿದೆ. ಸಬ್ಬಕ್ಕಿ ಇಡ್ಲಿ ಎರಡಕ್ಕೆ 86, ಗೋಂಗೂರ ರೈಸ್ 105, ಪಡ್ಡು 72, ಕಾಫಿ 24. ನಾನೆಲ್ಲ ರೌಂಡ್ ಫಿಗರ್ ಮಾಡಿ ಹೇಳಿದೆ, ಯಾಕಂದ್ರೆ ಪ್ಲಸ್ CGST ಇದೆಲ್ಲ ಇರುತ್ತಲ್ಲ. ಸೊ ರೌಂಡ್ ಫಿಗರ್ 300. ಓಕೆ, ಸೊ ಒಂದು ಅಂದಾಜು ನಿಮ್ಗೆ ಬೆಲೆಗಳು ಸಿಕ್ತು ಅನ್ಸತ್ತೆ. 86, 105, 72, 24 ಕಾಫಿ. ಜಾಗ ಒಂಥರ ವಿಶಾಲವಾಗಿದೆ ಅಲ್ವಾ? ಒಂಥರ ಓಪನ್ ಸ್ಪೇಸ್ ತರ ಅನ್ಸುತ್ತೆ, ಚೆನ್ನಾಗಿದೆ. ಆಮೇಲೆ ನೆಲ ಮತ್ತೆ ಇಂಟೀರಿಯರ್ಸ್ ಎಲ್ಲ ಇವರು ಒಂಥರ ಕ್ರೀಮ್ ಅಂಡ್ ಗ್ರೀನ್ ಮೇಲೆ ವರ್ಕ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಆಗಿ ಚೆನ್ನಾಗ್ ಅನ್ಸುತ್ತೆ. ಸೊ ಇಂಟೀರಿಯರ್ಸ್ ಮತ್ತೆ ಕೂತ್ಕೊಳ್ಳೋ ಸೀಟಿಂಗು ಅಷ್ಟೇ. ನೋಡಿ, ಕಾಫಿ ಕೌಂಟರ್ ನೋಡಲಿ. ಕಾಫಿ ಕೌಂಟರ್ ಸಖತ್ತಾಗಿದೆ. ಒಂದು ಕಾರ್ಟ್ ಹಾಕ್ಬಿಟ್ಟಿದ್ದಾರೆ. ಕಾರ್ಟ್ ಹಾಕ್ಬಿಟ್ಟು ಅಂಡ್ ಕೂತ್ಕೊಳ್ಳೋಕು ನೋಡಿ, ಒಂದ್ ಟೇಬಲ್ ಹಾಕಿ ಅದಕ್ಕೆ ಕನೆಕ್ಟೆಡ್ ಆಗಿ 4 ಚೇರ್. ಪಕ್ಕದ ತೋರಿಸಿ, ಅಲ್ಲಿ ಆ ಕಡೆ ತೋರಿಸಿ ಕಾಣುತ್ತೆ. ಅಲ್ಲೇ ಹಿಡಿತಿದ್ದಾರೆ ಕ್ಯಾಮ್ರಾನ. ಓಕೆ, ಏನ್ ರೆಡಿ ಆಯ್ತು ನೋಡ್ತೀನಿ ರೀ. ಓಕೆ, ಪಟ್ಟು 6 ಪೀಸ್ ಬಂದಿದೆ. ಪಟ್ಟು ತೋಮ ಸಬ್ಸಿಗೆ ಸೊಪ್ಪು ಹಾಕಿದ್ದಾರೆ. ತುಂಬಾ ಒಂಥರ ಕೆಂಪಗೇನಾಗಿಲ್ಲ ಅಲ್ವಾ? ವೈಟ್ ವೈಟ್ ಇದೆ. ಹಾ, ಅಂದ್ರೆ ಮೇಲೆಲ್ಲ ಫುಲ್ ರೋಸ್ಟ್ ಬಿಸಿ ಇದೆ. ಹೌದಾ? ಹಾ, ರೋಸ್ಟ್ ತರ ಏನಾಗಿಲ್ಲ ನೋಡಿ. ಹಿಂದೆ ಮುಂದೆ ರೋಸ್ಟ್ ತರ ಏನಾಗಿಲ್ಲ. ಯೂಶಲಿ ನಮ್ಗೇನೋ ಪಡ್ಡು ಅಂದ್ರೆ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಕಾಣಿಸ್ಬೇಕು. ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲಿ ಅಂತ ಕಡೆ ಕರೆಕ್ಟ್. ಎಲ್ಲಿ ಪಡ್ಡು ತಗೊಂಡ್ರು ಚೆನ್ನಾಗಿರುತ್ತಲ್ಲ. ತುಂಬಾ ಬಿಸಿ ಇದೆ, ನಂಗೆ ಮುರಿಯಕ್ಕೆ ಆಗ್ತಲ್ಲ. ನೀನು ಒಂಚೂರು ಬಾಯ್ಗೆ ಹಾಕೊಂಡ್ಬಿಟ್ಟೆ, ಹೆಂಗಿದೆ ಹೇಳು? ಹೇಳ್ಬೋದಾ? ಹೇಳುವ. ಪರವಾಗಿಲ್ಲ, ಚೆನ್ನಾಗಿದೆ. ಪರವಾಗಿಲ್ಲ ಅಂದ ಅಷ್ಟೇ, ಗೊತ್ತಾಯ್ತವಾಗ. ಅದೇ ಆಕ್ಚುಲಿ ನೋಡಿ, ಇಂಪ್ರೆಷನ್ ಈ ತರ ಅಟ್ ಲೀಸ್ಟ್ ಫುಲ್ ಇರ್ಬೇಕಿತ್ತು. ಇದು ಮುರಿದಿದ್ದೀನಿ ನೋಡಿ. ಮುರ್ಕೊಂಡು ಇನ್ನೊಂದು ಪೀಸು ನಂಗೆ ಮುರಿಯಕ್ಕೆ ಆಗ್ತಲ್ಲ. ಆಮೇಲೆ ಗಟ್ಟಿನೂ ಇದೆ. ಹೌದಾ? ಅಂದ್ರೆ ಇನ್ನೂ ಹಿಟ್ಟೇನಾದ್ರು ಫರ್ಮೆಂಟ್ ಬೇಕಾಗಿತ್ತು. ಬಟ್ ಅವೆಲ್ಲ ಇವರು ಏನು ಹಿಟ್ಟು ಹಾಕಿದಾರೆ ಗೊತ್ತಿಲ್ಲ. ಏನೋಪ್ಪ ಗೊತ್ತಿಲ್ಲ. ಮಿಲೆಟ್ಸ್ ಏನಿಲ್ಲ, ಮಿಲೆಟ್ಸ್ ಅಂತಿಲ್ಲ. ಯಾಕಂದ್ರೆ ಮಿಲೆಟ್ಸ್ ದೋಸೆಗಳು ನೋಡಿದೆ ನಾನು ಇಲ್ಲಿ. ಮಿಲೆಟ್ಸ್ ತುಂಬಾ ದೋಸೆ ಆಪ್ಷನ್ಸ್ ಇದೆ. ಸೊ ಇದನ್ನೇನು ಪಡ್ಡುನೇನು ನಾರ್ಮಲ್ ಆಗಿ ಹಾಕಿದ್ರು. ಟೇಸ್ಟ್ ಚೆನ್ನಾಗಿದೆ, ನೀನು ಹೇಳ್ದಂಗೆ ಟೇಸ್ಟ್ ಚೆನ್ನಾಗಿದೆ. ಟೆಕ್ಸ್ಚರ್ ಪ್ರಾಬ್ಲಮ್ ಇದೆ. ಕ್ರಿಸ್ಪಿ ಆಗಿದ್ದು ಇನ್ನು ಸ್ವಲ್ಪ ಲೈಟ್ ಅಂಡ್ ಫ್ಲಫಿ ಆಗಿದೆ. ಪಕ್ಕದಾಗಿ ಚಟ್ನಿ ಸೂಪರ್ ಆಗಿದೆ. ಚಟ್ನಿ ಚೆನ್ನಾಗಿದೆ. ಕೆಂಪು ಚಟ್ನಿ ಧನಿಯಾ ಏನು ಹಾಕಿದಾರಲ್ಲ, ಬೇರೆ ಥರ ಚಟ್ನಿ. ಖಾರ ಚಟ್ನಿನೂ ಅಲ್ಲ, ಧನಿಯಾ ಆ ಥರದ್ದೆಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ. ಹೌದು, ಎರಡು ಚೆನ್ನಾಗಿದೆಯಾ? ಹೌದು, ಧನಿಯಾ ಹಾಕಿದ್ದಾರೆ. ಟೊಮೆಟೊ ಏನು ಇದಾಗ್ತಾ ಇಲ್ಲ. ಅದು ಅದೇ ರೆಗ್ಯುಲರ್ ಕೆಂಪು ಚಟ್ನಿ ಅಲ್ಲ ಅದು. ನಾವು ರೆಗ್ಯುಲರ್ ಕೆಂಪು ಚಟ್ನಿ, ಟೊಮೆಟೊ ಚಟ್ನಿ, ಈರುಳ್ಳಿ ಎಲ್ಲ ಹಾಕ್ತೀವಲ್ಲ, ಮಸಾಲೆ ಭರಿತ ಚಟ್ನಿ, ಒಂಥರ ಗರಂ ಮಸಾಲ ಚಟ್ನಿ ತರ ಇದಾಗಿದೆ. ಬಟ್ ಒಂಥರ ಡಿಫ್ರೆಂಟ್ ಆಗಿದೆ ಅದು. ನಾನು ಐ ವುಡ್ ಪ್ರಿಫರ್ ಗ್ರೀನ್ ಚಟ್ನಿನೇ. ಗೋಂಗೂರ ರೈಸ್ ಸಾಮಾನ್ಯವಾಗಿ ನಿಮ್ಗೆ ಗೋಂಗೂರ ರೈಸು ಈ ಥರದ್ದೆಲ್ಲ ಎಲ್ಲಾ ಕಡೆ ಸಿಗೋದಿಲ್ಲ. ಕೆಲವು ಜಾಗಗಳಲ್ಲಿ ಸಿಗುತ್ತೆ. ಅಂಥದ್ರಲ್ಲಿ ಕೆಫೆ ಆಹಾರದಲ್ಲೂ ಒಂದು ಇದೆ ಆಕ್ಚುಲಿ. ಸೊ ಗೋಂಗೂರ ರೈಸ್ ಅಂತ ನೋಡಿ ತಕ್ಷಣ ತಗೊಂಡೆ ನಾನು. ಅದ್ರಲ್ಲೂ ಬೆಳಗ್ಗೆ ಹೊತ್ತು ಗೋಂಗೂರ ರೈಸ್ ಸಿಗಲ್ಲ, ಮಧ್ಯಾಹ್ನದ ಮೇಲೆ ಊಟ ಟೈಮಿಗೆ ಸಿಗತ್ತೆ ಕೆಲವು ಕಡೆ. ಸೊ ಈ ತಗೊಂಡಿರೋ ಅಷ್ಟರಲ್ಲಿ ನಂದೇ ಕಾಸ್ಟ್ಲಿ ಅಷ್ಟು. ಗೋಂಗೂರ ರೈಸ್ ಜೊತೆನಲ್ಲಿ ಮೊಸರು ಅನ್ಸುತ್ತೆ, ಇದು ಮೊಸರು ಬಜ್ಜಿನ. ಆ ಮೊಸರು ಬಜ್ಜಿ ಮತ್ತೆ ಹಸಿ ಈರುಳ್ಳಿ ಕೊಟ್ಟಿದ್ದಾರೆ. ಗೋಂಗೂರ ಕಾಂಬಿನೇಷನ್ ಇರ್ಲೇಬೇಕಾದ್ರೆ. ಹೌದು, ಹಸಿ ಈರುಳ್ಳಿ. ಆಕ್ಚುಲಿ ಆಂಧ್ರ ಅದು ಇದು ಗೋಂಗೂರ ಅಲ್ವಮ್ಮ? ನಮ್ಮಮ್ಮ ಮಾಡ್ತಾರೆ ಗೋಂಗೂರ ಮನೇಲಿ. ಚಟ್ನಿ ಮಾಡೋದು ಮಾಮೂಲಿ ಗೋಂಗೂರ ಚಟ್ನಿ ಮಾಡ್ತೀವಲ್ಲ, ಅದಕ್ಕೂ ಈ ಈರುಳ್ಳಿ ಇರ್ಬೇಕು. ನಮ್ಮಮ್ಮ ಗೋಂಗೂರ ಮಾಡ್ತಾರೆ ಮನೆಯಲ್ಲಿ. ರೆಸಿಪಿ ಮಾಡಿ ತೋರಿಸೋದ್ರೆ ಸ್ಕೋಪ್ ಹೊಡಿತಾರೆ. ಈ ಸಲ ಮಾಡ್ತೀಯಾ?
ಗೋಂಗೂರ ಮಾಡ್ತೀಯ ಏನೋ ಮಾಡ್ತೀನಿ ಇದು ಕಮಿಟ್ ಆಗ್ತಿದಾರೆ ನೋಡೋಣ. ಸೊ ಹಾಗಿದ್ರೆ ಇಲ್ಲಿ ನಾನು ನಿಮಗೆ ರೆಸಿಪಿ ಹೇಳ್ಸಲ್ಲ. ಓಕೆ, ಗೋಂಗೂರ ನಮ್ಮ ಅಮ್ಮನ ಕೈಲೇ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿರೋ ಗೋಂಗೂರ ಹೇಗಿದೆ ನೋಡೋಣ. ಚೆನ್ನಾಗಿ ಒಗ್ಗರಣೆ ಹಾಕಿದ್ದಾರೆ. ಕರ್ಬೇವಿನ ಸೊಪ್ಪು, ಬಾಳಕ್ ಅಲ್ಲ ಒಣಮೆಣಸಿನ್ಕಾಯಿ ಹಾಕಿದ್ದಾರೆ. ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಈರುಳ್ಳಿ, ಉದ್ದಿನ ಬೇಳೆ ಎಲ್ಲ ಹಾಕಿದ್ದಾರೆ. ಬರ್ರಿ ಗೋಂಗೂರ ರೈಸ್ ಹಂಗೆ ತಿಂತಾ ಇದೀನಿ. ತಮಿಳ್ನಾಡು ಅದಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಹೇಳಿದ ವಾಸನೆ ಬರ್ತಾ ಇದೆ, ಗೋಂಗೂರ ಕಾಯಿಲ್ಲ, ಗಮ್ಮಂತ ವಾಸನೆ ಬರ್ತಾ ಇತ್ತಾ? ಹಸಿ ಈರುಳ್ಳಿ ಹಾಕೊಳ್ತಾ ಇದೀನಿ ಈಗ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಗೋಂಗೂರ ರೈಸ್. ಮೈಲ್ಡ್ ಆಗಿ ಸಟಲ್ ಆಗಿದೆ, ತುಂಬಾ ಖಾರವಾಗಿಲ್ಲ, ಮೈಲ್ಡ್ ಆಗಿದೆ. ಹಸಿ ಈರುಳ್ಳಿ ಜೊತೆ ಗೋಂಗೂರ ಇನ್ನು ಎಲಿವೇಟ್ ಆಗುತ್ತೆ. ಸಕ್ಕತ್ತಾಗಿದೆ. ಅಮ್ಮ ಹೇಳ್ತಿದ್ರು ಪಡ್ಡುಗೂ ಮೋಸ್ಟ್ಲಿ ಏನೋ ಸಬ್ಬಕ್ಕಿ ಹಾಕಿರ್ಬೇಕು ಅಂತ, ಯಾಕಂದ್ರೆ ಆ ಚೂಯಿ ಚೂಯಿ ಟೆಕ್ಸ್ಚರ್ ಬರ್ತಾ ಇರೋದು ಸಬ್ಬಕ್ಕಿಯಿಂದ ಇರಬೇಕು ಅಂತ ಇದ್ರು. ಸೊ ಪ್ರಶಾಂತ್ ಏನ್ ಹೇಳಿದ್ರು ಗೊತ್ತಾ, ಪಡ್ಡು ತಿನ್ಬಿಟ್ಟು ಇದ್ರಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಸಕ್ಕತ್ತಾಗಿರೋದು ಅಂತ ಇದ್ರು. ಆದ್ರೆ ಆ ಹಿಟ್ಟಲ್ಲಿ ಗೊತ್ತಾದ್ರೆ ಸಬ್ಬಕ್ಕಿ ಹಾಕಿದ್ದಾರೆ, ಸಬ್ಸಿಗೆ ಸೊಪ್ಪು ಹಾಕಿದ್ದಾರೆ, ಸಬ್ಬಕ್ಕಿನೂ ಹಾಕಿದ್ದಾರೆ, ಈರುಳ್ಳಿ ಕಡಿಮೆ ಹಾಕಿದ್ದಾರೆ. ಈರುಳ್ಳಿನೂ ಇದೆ ಬಟ್ ಕಡಿಮೆ ಇದೆ. ಟೇಸ್ಟ್ ಓಕೆ, ಟೆಕ್ಸ್ಚರ್ ಗೋಂಗೂರ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ವೆರಿ ವೆರಿ ನೈಸ್. ಸಮ ಟೇಸ್ಟ್ ಮಾಡಿ ನೋಡು. ಇದಕ್ಕೆ ಹಾಕು. ಅದಕ್ಕೆ ಹಾಕ್ಲಾ? ಇನ್ನೊಂದು ಸ್ಪೂನ್ ತಗೊಂಡ್ಬಿಡ್ತೀನಿ. ನಾನು ಜಾಸ್ತಿ ತಿನ್ನಲ್ಲ, ತಿನ್ಬೇಕು. ಮೊಸರು ಬಜ್ಜಿಗಿಂತ ನಂಗೆ ಹಸಿ ಈರುಳ್ಳಿ ಜೊತೆ ಇಷ್ಟ ಆಯ್ತು. ಮೊಸರು ಬಜ್ಜಿ ಚೆನ್ನಾಗಿದೆ. ಮೊಸರು ಬಜ್ಜಿ ತುಂಬಾ ಬೇರೆನೇ ಟೇಸ್ಟ್ ಕೊಟ್ಬಿಟ್ಟು ಮೈಲ್ಡ್ ಮಾಡ್ಬಿಡ್ತಾ ಇದೆ ಅದನ್ನ. ಹಸಿ ಈರುಳ್ಳಿ ಗೋಂಗೂರ ರೈಸ್ ಸೂಪರ್ ಆಗಿದೆ. ಟೇಸ್ಟ್ ಮಾಡಿ ನೋಡು, ಹಂಗೆ ಹಾಕ್ತೀನಿ. ನೀನು ಟೇಸ್ಟ್ ಮಾಡು. ತುಂಬಾ ಚೆನ್ನಾಗಿದೆ. ಚೆನ್ನಾಗಲ್ಲ? ತುಂಬಾ ಚೆನ್ನಾಗಿದೆ. ಸಾಕು ಸಾಕು ಸಾಕು. ಈರುಳ್ಳಿ ಹಸಿ ಈರುಳ್ಳಿ ತಗೊಂಡು. ನನಗೆ ಮೊಸರು ಬಜ್ಜಿ ಬೇಡ. ಮೊಸರು ಬಜ್ಜಿ ಏನು ಅಷ್ಟು ಚೆನ್ನಾಗಿಲ್ಲ ಬಿಡೋದು, ಜೊತೆ ನಮಗೆ ಚೆನ್ನಾಗಿದೆ. ಈರುಳ್ಳಿ ಒಗ್ಗರಣೆ ಹಾಕಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತೆ ಒಣಮೆಣಸಿನ್ಕಾಯಿ ಒಗ್ಗರಣೆನು ಇದನ್ನ ಎಲಿವೇಟ್ ಮಾಡ್ತಾ ಇದೆ. ಸಖತ್ತಾಗಿದೆ. ಸಹಕಾರ ನಗರದಲ್ಲಿ ಈ ಒಂದು ಕೆಫೆ ಆಹಾರ ಇರೋದು ಬೆಳಗ್ಗೆ 7:30 11:30 ಮತ್ತೆ ಸಂಜೆ 4:30 ರಾತ್ರಿ 10 ಗಂಟೆ ತನಕ ತೆಗ್ದಿರುತ್ತೆ. ಓಕೆ, ಗೂಗಲ್ ಮ್ಯಾಪ್ ಅಲ್ಲಿ ಕೆಫೆ ಆಹಾರ ಸಹಕಾರ ನಗರ ಅಂತ ಹಾಕಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ತನಕ ಬರಬಹುದು. ರೋಡ್ ವಿಶಾಲವಾಗಿದೆ. ಸೊ ಪಾರ್ಕಿಂಗ್ ಏನು ಸಮಸ್ಯೆ ಆಗಲಿಲ್ಲ ನಮಗೆ. ನಾವು ಇದೇ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಅಂಡ್ ಸಹಕಾರ ನಗರ ನನಗೆ ಚಿರಪರಿಚಿತ ಅಲ್ಲದೆ ಇರೋದ್ರಿಂದ ತುಂಬಾ ಇನ್ಫಾರ್ಮೇಶನ್ಸ್ ನಾನು ಇದ್ರ ಬಗ್ಗೆ ಹೇಳಕ್ಕೆ ಐ ಮೈಟ್ ನಾಟ್ ಬಿ ದ ರೈಟ್ ಪರ್ಸನ್. ಇನ್ನು ನನ್ನ ಮುಂದೆ ಇದೆ. ಬಹುಶಃ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ರೇಟ್ ಎಲ್ಲ ಹೊಡೆದು ಹಾಕೊಂಡಿದ್ದಾರೆ ಒಂದಷ್ಟದ್ರದ್ದೆಲ್ಲ. ಏನೇನು ಕಾಣಿಸ್ತಿದೆ ಅದನ್ನ ಹೇಳ್ತಾ ಹೋಗ್ತೀನಿ. ಸಿಂಗಲ್ ಇಡ್ಲಿ 35 ರೂಪಾಯಿ, ಡಬಲ್ ಇಡ್ಲಿ ಆದ್ರೆ 65, ಒಂದು ಸ್ವಲ್ಪ ಹೈಯರ್ ಎಂಡ್ ಎಲ್ಲ ಇದೆ. ಸಿಂಗಲ್ ಘೀ ಪುಡಿ ಇಡ್ಲಿ 40, ಡಬಲ್ ಘೀ ಪುಡಿ ಇಡ್ಲಿ 75. ಸಬ್ಬಕ್ಕಿ ಇಡ್ಲಿ ಇಲ್ಲಿ 2ಕ್ಕೆ ಎಷ್ಟು ಅಂತ ಹಾಕಿಲ್ಲ, ಬಟ್ ನಾನು ಹೇಳಿದ್ನಲ್ಲ ನಿಮಗೆ 85 ಅನ್ಸುತ್ತೆ, ನಂಗೆ ಬರ್ತಾಯಿತ್ತು. ಎನಿವೆ, ವಡೆ, ಕರ್ಡ್ ವಡೆ ಅದೆಲ್ಲ ಇದೆ. ದೋಸೆಗಳಲ್ಲಿ ಸಾಕಷ್ಟು ವೆರೈಟಿ ಇದೆ. ಹೆಸರಟ್ಟು ಉಪ್ಮಾ ಸಿಗುತ್ತೆ ಇಲ್ಲಿ. ಹೆಸರಟ್ಟು ಉಪ್ಮಾ, ಆನಿಯನ್ ಹೆಸರಟ್ಟು, ಮತ್ತೆ ಮಿಲ್ಲೆಟ್ ಪ್ಲೇನ್ ದೋಸೆ, ಮಿಲ್ಲೆಟ್ ಪುಡಿ ದೋಸೆ, ಮಸಾಲೆ ದೋಸೆ, ಈ ತರ ಆಪ್ಷನ್ಸ್ ಜೊತೆಗೆ ನಾರ್ಮಲ್ ದೋಸೆಗಳು ಇದೆ. ಸೆಟ್ ದೋಸೆ, ಪ್ಲೇನ್ ದೋಸೆ, ಮಸಾಲೆ ದೋಸೆ, ಗೀ ಪುಡಿ ದೋಸೆ, ಓಪನ್ ಬಟರ್ ಮಸಾಲ, ಈ ತರ ಎಲ್ಲ ಇದೆ. ರೈಸ್ ಬಾತ್ಗಳಿದೆ, ಅದು ಬರೀ ಬೆಳಗ್ಗೆ ಮಾತ್ರ ಅಂತೆ. ಪೊಂಗಲ್ 100 ರೂಪಾಯಿ, ಬಿಸಿಬೇಳೆ ಬಾತ್ 100 ರೂಪಾಯಿ. ಗೋಂಗೂರ ರೈಸ್ ನಾನು ತಗೊಂಡಿದ್ದೀನಿ. ಖಾರ ಬಾತು, ಕೇಸರಿ ಜಾಗರಿ ಬಾತು, ಚೌಚೌ ಬಾತು. ಸ್ನಾಕ್ಸ್ ಅಲ್ಲಿ ಅಂದ್ರೆ ಮೋಸ್ಟ್ಲಿ ಸಾಯಂಕಾಲ ಅಂತ ಏನಿಲ್ಲ, ಯಾಕಂದ್ರೆ ಪಡ್ಡು ಇವಾಗ ತಗೊಂಡಿದೀವಿ ನಾವು. ಸೊ ಮಂಗಳೂರು ಬನ್ಸು, ಪಡ್ಡು, ಪೂರಿ, ಮಸಾಲೆ ವಡೆ, ಪಕೋಡ, ಗಿರ್ಮಿಟ್ ಅಂಡ್ ಬಜ್ಜಿ. ಇದು ಹಾಕಿದ್ದಾರೆ ನೋಡಿ, ಆನಿಯನ್ ಪಕೋಡ, ಗಿರ್ಮಿಟ್ ಬಜ್ಜಿ, ಗೋಬಿ ಮಂಚೂರಿ. ಚೈನೀಸ್ ಅಲ್ಲಿ ಬರೀ ಗೋಬಿ ಮಂಚೂರಿ ಮಾತ್ರ. ಇದಿಷ್ಟು ಸಾಯಂಕಾಲ ಮಾತ್ರ, ಮಿಕ್ಕಿದೆಲ್ಲ ಇಡೀ ದಿನ ಸಿಗತ್ತೆ. ಮಾಮೂಲಿ ಕಾಫಿ, ಟೀ, ಬಾದಾಮಿ ಮಿಲ್ಕು ಎಲ್ಲ ಇದೆ. ಇಡೀ ದಿನ ಅಂದ್ರೆ 7:30 11:30, 4 10 ಗಂಟೆ. ಓಕೆ, ಬಿಸಿ ಬಿಸಿ ಸಾಬುದಾನ ಇಡ್ಲಿ. ಇದೇನೋ ಒಳ್ಳೆ ಕಪ್ ಕೇಕ್ ಕೊಟ್ಟಂಗೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಮಫಿನ್ ಕೇಕ್ ಎಲ್ಲ ಕೊಡ್ತಾರಲ್ಲ ಆ ತರ ನೋಡಿ, ಇದು ಎಲೆಯಲ್ಲಿ ಕೊಡ್ತಾ ಇದ್ದಾರೆ. ಇದು ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಅಲ್ಲ? ದೊನ್ನೆ ದೊನ್ನೆ, ಮಾಮೂಲಿ ದೊನ್ನೆ ಬರುತ್ತಲ್ಲ ಅದ್ರಲ್ಲಿ ದೊನ್ನೆ ಎಲೆ ಚೆನ್ನಾಗಿದೆ. ಪ್ರೆಸೆಂಟೇಷನ್ ಬಿಸಿ ಬಿಸಿ ಆಗಿದೆ, ಚೆನ್ನಾಗಿದ್ದಂಗಿದೆ. ಚಟ್ನಿ ಅಂತೂ ಚೆನ್ನಾಗಿತ್ತು ಆಕ್ಚುಲಿ, ಅವಾಗಲೇ ಟೇಸ್ಟ್ ನೋಡಿದ್ದು. ಜೊತೆಗೆ ಸಾಗು ಕೊಟ್ಟಿದ್ದಾರೆ. ಚಟ್ನಿ, ಸಾಗು, 2 ಇಡ್ಲಿ. ಬೆಲೆ ಎಷ್ಟು? 85 ಅಂತ ಹೇಳೋರು.
ಚೆನ್ನಾಗಿದೆ. ಈ ಸಾಬುದಾನಲ್ಲಿ ಏನಂದ್ರೆ ಒಂದು ಚುಯಿ ಇರುತ್ತೆ, ಅದು ನಂಗೆ ಇಷ್ಟ. ಒಂಥರ ಚುಯಿಂಗ್ ಅಂತಾರೆ ಸಬ್ಬಕ್ಕಿ. ಸಬ್ಬಕ್ಕಿ ಹೌದು. ಇದು ಚಿಕ್ಕ ಸಾಬುದಾನ. ನಮ್ಮನೇಲಿ ಯೂಶಲಿ ಸಾಬುದಾನ ಕಿಚಡಿ ಮಾಡೋದಕ್ಕೆ ಸ್ವಲ್ಪ ದಪ್ಪ ಸಾಬುದಾನ ಯೂಸ್ ಮಾಡ್ತೀವಿ. ಇದು ಸಣ್ಣ ಸಾಬುದಾನ ನೋಡಿ. ಇದು ಸಾಬೂದಾನ ಆಕ್ಚುಲಿ ಹಿಂದಿ ವರ್ಡ್, ಸಬ್ಬಕ್ಕಿ ಕನ್ನಡ. ಸಬ್ಬಕ್ಕಿ. ನೈಲಾನ್. ಇದು ಚಿಕ್ಕದು ಅಷ್ಟೇ, ಚಿಕ್ಕ ಸಾಬುದಾನ. ನೈಲಾನ್ ಸಬ್ಬಕ್ಕಿನಾ? ನೈಲಾನ್ ಸಬ್ಬಕ್ಕಿ. ಚೆನ್ನಾಗಿದೆ. ಏನು ಗೊತ್ತಾ, ಇದಕ್ಕೆ ಜೀರಿಗೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಯೂಶಲಿ ಸಾಬುದಾನ ಇಡ್ಲಿಗೆ ಜೀರಿಗೆ ಎಲ್ಲ ಹಾಕಲ್ಲ, ಸಬ್ಬಕ್ಕಿ ಇಡ್ಲಿಗೆ. ಇದನ್ನ ನೋಡಿ ಜೀರಿಗೆ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಈ ಕನ್ನಡಕ ತೆಗಿತೀನಿ. ನಾನೇ ಹೇಳ ಅನ್ಕೊಂಡೆ ಕನ್ನಡಕ ತೆಗೀರಿ ಅಂತ. ಆಮೇಲೆ ಇದು ಕಾಣಿಸ್ತು, ಇದು ಯಾವ್ದು ಗೊತ್ತಾ, ಇದು ಉದ್ದಿನ ಬೇಳೆ. ಉದ್ದಿನ ಬೇಳೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಕಾಣಿಸ್ತು. ಬಿಸಿ ಆಗಿದೆ. ಬಟ್ ಎಲ್ಲ ತುಂಬಾ ಕಡಿಮೆ ಕಾಣಿಸ್ತಾ ಇದೆ. ಹೌದೌದು. ಏನು ಮಸಾಲೆ ಬದಿತಾಗ ಹಿಂಗ್ ಹಾಕಿಲ್ಲ, ಜಾಸ್ತಿ ಏನ್ ಹಾಕಿಲ್ಲ. ಒಂದೊಂದು ಕಾಣಿಸ್ತಾ ಇದೆ. ಯೋಚನೆ ಮಾಡ್ತಾ ಇರು. ನೋಡಿ ಹಿಂಗಿದೆ. ಇದು ಸಣ್ಣದು ಇದೆ. ಈಗ ಸಾಬು ಜೊತೆ ನೋಡ್ತೀನಿ. ಸಾಗು ಸ್ವಲ್ಪ ಈ ನಾರ್ತ್ ಇಂಡಿಯನ್ ಕರಿ ಬರುತ್ತಲ್ಲ, ಆ ಟೆಕ್ಸ್ಚರ್ ಅಲ್ಲಿ ಇದೆ. ಒಂಥರ ಫ್ಲೇವರ್ ಎಲ್ಲ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದೆ. ನಾಟ್ ಟಿಪಿಕಲ್ ಸೌತ್ ಇಂಡಿಯನ್ ಸಾಗು ಏನ್ ನಾವು ತಿಂತೀವಲ್ಲ ಆ ತರ ಇಲ್ಲ. ಬಟ್ ಟೇಸ್ಟ್ ಚೆನ್ನಾಗಿದೆ. ಪೂರಿಗೆ ಚೆನ್ನಾಗಿರ್ಬೋದಲ್ಲ ಇದು? ಪೂರಿ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಸಗಲ ಇರುತ್ತೆ. ಇದು ಬಿಸಿ ಆಗಿದೆ. ಅದ್ಕೊಳ್ಬೇಕು, ಹಿಂಗೆ ಚಟ್ನಿ ತಗೊಳ್ಬೇಕು. ನಾವು ತಗೊಳಲ್ಲ. ಅದು ನಿಮಗ್ ಬಿಟ್ಟಿದ್ದು. ನಾನಂತೂ ಅದ್ಕೊಂಡು ಬಿಸಿ ಹಾಕಿ ತಿಂದ್ರೆ ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ, ನಂಗಂತೂ ಇಷ್ಟ ಆಯ್ತು. ಪೂರಿ ಇಲ್ಲೇನ್ ಗೊತ್ತಾ ಬೆಸ್ಟ್ ಅಂದ್ರೆ, ಪೂರಿ 2 ಬೇಕಾದ್ರೂ ತಗೋಬಹುದು, ಆಪ್ಷನ್ ಇದೆ. ಇಲ್ಲ 3 ಬೇಕಾದ್ರೂ ತಗೋಬಹುದು. ಸೊ 2 ಬೇಕು ಅಂದ್ರೆ 85 ರೂಪಾಯಿ, 3 ಬೇಕು ಅಂದ್ರೆ 110 ರೂಪಾಯಿ. ನಾನು 2 ಪೀಸ್ ತಗೊಂಡೆ. ತಗೊಂಬ. ನಮ್ಮಮ್ಮ ಪೂರಿ ತರ ಕಾಣಿಸ್ತಾ ಇಲ್ಲ, ಇದು ಚೋಲೆ ಭಟೂರ ತರ ಕಾಣಿಸ್ತಾ ಇದೆ ಅಂತ. ಭಟೂರ ತರ ಕಾಣಿಸ್ತಾ ಇದೆಯಾ? ನಮಗೂ ಇದೆ ಪೂರಿ ಕಪ್ಪು, ಊದಿರ್ಬೇಕು ಪೂರಿ. ಇನ್ ಕೆಳಗಡೆ ಸ್ವಲ್ಪ ಕುಸ್ಸಾಗಿದೆ, ಮೇಲ್ಗಡೆ ಲೇಯರ್ ಕಿತ್ತಿದ್ರೆ ನಮ್ಮ ಅಮ್ಮ ಬೈತಾರೆ. ಆದ್ರೆ ನಾನು ಹಂಗೆ ತಿನ್ನೋದು. ಸರಿಯಾ? ಹೊರನು ಹಂಗೆ, ಬೇರೆಗಳು ತಿಂದ್ರೆ ಎಲ್ಲ ಮಕ್ಕಳು ಹಂಗೇನೆ. ನನ್ನ ಮಕ್ಕಳಿಂದ ಅದನ್ನು ಫಾಲೋ ಮಾಡಿರೋದು, ಅದು ಹಂಗೆ ಇವಾಗ್ಲೂ ಬಂದಿದೆ. ಬರೀ ಮೇಲ್ಗಡೆ ಲೇಯರ್ ನಾನು ತಿನ್ನಿದ್ದು. ಓಕೆ, ಚೆನ್ನಾಗಿದೆ. ಹಂಗೆ ಚೆನ್ನಾಗಿದೆ. ಆಲೂಗಡ್ಡೆ ಪಲ್ಯ ತಿಂದ್ಯಾ? ಪೂರಿಗೆ 3 ಐಟಮ್ ಕೊಟ್ಟಾರೆ. ಆಲೂಗಡ್ಡೆ ಪಲ್ಯ, ಚಟ್ನಿ ಮತ್ತೆ ಸಾಗು ಸೂಪರ್ ಆಗಿದೆ, ಕರಿ ತರ ಇದೆ. ಸಬ್ಬಕ್ಕಿ ಇಡ್ಲಿನೂ ಸಕ್ಕತ್ತಾಗಿತ್ತು. ಸಖತ್ ಸಾಫ್ಟ್ ಆಗಿ ಫ್ಲಫಿ ಆಗಿ ತುಂಬಾ ಏರಿ ಆಗಿತ್ತು. ಅದು ತುಂಬಾ ಏರಿ ಆಗಿತ್ತು. ಸೊ ಸಕ್ಕತ್ತಾಗಿತ್ತು ಸಬ್ಬಕ್ಕಿ ಇಡ್ಲಿ. ಸೊ ಆ ಸಾಗು ತುಂಬಾ ಚೆನ್ನಾಗಿತ್ತು. ಅವಾಗ ಪಲ್ಯ ಒಂದು ಟೇಸ್ಟ್ ಮಾಡಿಲ್ಲ ಅಲ್ವಾ? ಸೊ ಪಲ್ಯ ರುಚಿ ನೋಡುವ. ಪುಟ್ಟು ಬಟ್ಲು ಕೊಟ್ಬಿಟ್ಟಿದಾರ ಆದ್ರೆ ಇವರು. ಪಲ್ಯ ವಿತ್ ಚಟ್ನಿ. ಚೆನ್ನಾಗಿದೆ. ಜಾಸ್ತಿ ಎಣ್ಣೆ ಇಲ್ಲ. ನೀವು ಪೂರಿ ನೋಡ್ಬೇಕಾದ್ರೆ ಅದು ಜಾಸ್ತಿ ಎಣ್ಣೆ ಇಲ್ಲ, ತುಂಬಾ ತೆಳ್ಳಗಿಲ್ಲ, ಕರೆಕ್ಟ್ ಆಗಿದೆ. ಆಮೇಲೆ ಗೋಧಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಮಿಕ್ಸ್ ಇಲ್ಲ. ಅಂಡ್ ಕ್ಲೀನ್ ಆಗಿದೆ. ಹೈಜೀನ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೋಟೆಲ್ ಹೈಜೀನಿಕ್ ಆಗಿದೆ, ಸ್ಪೇಷಿಯಸ್ ಆಗಿದೆ, ರುಚಿಯಾಗಿದೆ. ಬೆಲೆನೂ ಸ್ವಲ್ಪ ಪ್ರೀಮಿಯಂ ಆಗೇ ಇದೆ. ಬಟ್ ಕ್ವಾಲಿಟಿ ತಕ್ಕ ಹಾಗೆ ಪ್ರೈಸು. ಆಕ್ಚುಲಿ ನಾನು ಈ ಸಾಗು ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ, ಐ ಆಮ್ ರಾಂಗ್. ಈ ಸಾಗುಗಿಂತ ಪಲ್ಯ ಚಟ್ನಿನೇ ಚೆನ್ನಾಗಿದೆ. ಹೌದಾ? ಕಾಂಬಿನೇಷನ್ ಸಬ್ಬಕ್ಕಿ ಇಡ್ಲಿಗೆನೆ ಸಾಗು ಚೆನ್ನಾಗಿತ್ತು. ಓಕೆ, ಅವ್ರು ಕೊಟ್ಟಾಗ ಅನ್ಕೊಂಡು ಇದಕ್ಕೆ ಯಾಕೆ ಕೊಟ್ರು ಅಂತ. ಬಟ್ ಸಬ್ಬಕ್ಕಿ ಇಡ್ಲಿಗೆನೆ ಅದು ಸಾಗು ಚೆನ್ನಾಗಿತ್ತು. ಪೂರಿಗಿಂತ ನಂಗೆ ಸಬ್ಬಕ್ಕಿ ಇಡ್ಲಿಗೆ ಇಷ್ಟ ಆಯ್ತು ಈ ಸಾಗು ಆಕ್ಚುಲಿ. ಓಕೆ, ಕಾಫಿ ಬಂತು, ಕಾಫಿ ಗಾಡಿ ನೋಡಿ ಸಗದ ಇದೆ. ಇದು ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಅಥವಾ ಏನಂತಾರೆ, ಕ್ರೀಮ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲೇ ಇದೆ. ಫುಲ್ ಎಲ್ಲ ಒಂದು ಥೀಮ್ ಅಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ನೋಡಿ ಬುಟ್ಟಿಗಳು ಹಾಕಿದ್ದಾರೆ ಫುಲ್ ಲೈಟ್ಸ್ ತರ. ಎಸ್, ಚೆನ್ನಾಗಿದೆ. ಕಾಫಿ ರುಚಿ ನೋಡಿ. ಗ್ರೀನ್ ಏನ್ ಗೊತ್ತಾ, ಲೈಟ್ ಗ್ರೀನ್ ಇರೋದಕ್ಕೆ ಇಟ್ ಇಸ್ ನೈಸ್. ಹೌದು, ಆಲಿವ್ ಗ್ರೀನ್ ತರನಾ ಇದು? ಇಸ್ ಇಟ್ ಆಲಿವ್ ಗ್ರೀನ್? ಶೇಡ್ಸ್ ಆಫ್ ಗ್ರೀನ್, ಆಲಿವ್ ಗ್ರೀನ್ ಬಟ್ ಲೈಟ್ ಗ್ರೀನ್, ನಾಟ್ ಡಾರ್ಕ್ ಗ್ರೀನ್. ಕಾಫಿ ಆಕ್ಚುಲಿ ಸಿಕ್ಕಾಪಟ್ಟೆ ಬಿಸಿ ಇದೆ. ಅದೇ ನಂಗೆ ಲೋಟನೇ ಹಿಡಿಯಕ್ ಆಗ್ಲಿಲ್ಲ. ಆಕ್ಚುಲಿ ನನಗೆ ಲೋಟ ಯೂಶಲಿ ನಾನು ಪರವಾಗಿಲ್ಲ, ಅದು ಚೆನ್ನಾಗಿದೆ. ಇನ್ನೊಂದು ಚೂರು ಸಕ್ಕರೆ ಕಡಿಮೆ ಇರಬೇಕಿತ್ತು ನನಗೆ. ಬಟ್ ನಾವು ಸಕ್ಕರೆ ಕಡಿಮೆ ಸ್ಟ್ರಾಂಗ್ ಆಗಿದೆ. ಹೇಳಿದ್ವಿ ಸಕ್ಕರೆ ಕಡಿಮೆ ಅಂತ. ಆ ಮಿಕ್ಸಿಂಗ್ ಅಲ್ಲಿ ಒಂದ್ಸತಿ ಏನ್ ಮಾಡ್ತಾರೆ, ಯೂಶಲಿ ಏನ್ ಮಾಡ್ತಾರೆ ಗೊತ್ತಾ, ಸಕ್ಕರೆ ಇರೋದು ಒಂದು ಹಾಲು ಅರ್ಧ ಹಾಕ್ತಾರೆ,
ಶುಗರ್ಲೆಸ್ ಮಿಲ್ಕ್ ಒಂದು ಮಿಕ್ಸ್ ಮಾಡ್ತಾರೆ, ಅದು ಮಿಕ್ಸ್ ಅಂತಾರೆ. ಮಿಕ್ಸ್ ಮಾಡಿದಾಗ ಕಡಿಮೆ ಇರುತ್ತೆ. ಬಹುಶಃ ಇದ್ರಲ್ಲಿ ಒಂಚೂರು ಸಕ್ಕರೆ ಇರುವಂತ ಹಾಲ್ ಜಾಸ್ತಿ ಬಿದ್ದಿರುತ್ತೆ. ಬಟ್ ಕಾಫಿ ಫ್ಲೇವರು ಸ್ಟ್ರಾಂಗ್ ಆಗಿದೆ, ಸಗರಾಗಿದೆ. ಅಂಡ್ ಕಾಫಿನ ಕಾರ್ಟಲ್ಲಿ ತಗೊಂಬರಕ್ಕೆ ಚೆನ್ನಾಗಿದೆ. ಹೌದು, ಅಲ್ಲೇ ಕೂತ್ಕೊಂಡು ಕುಡಿಯೋಂಗಿದ್ರೆ ಇನ್ನೂ ಚೆನ್ನಾಗಿರೋದು. 25 rupees ಕಾಫಿ ಆದ್ರೆ ನೋಡಿ, ಈ ಸೈಜ್ ಕಪ್ಪು ಕಾಫಿ 25 rupees. ಓಕೆ, ಸಹಕಾರ ನಗರದಲ್ಲಿ ಇರುವಂತ ಕೆಫೆ ಆಹಾರಕ್ಕೆ ಬಂದು ನಮ್ಮ ಆಹಾರವನ್ನ ಸೇವಿಸಿದ್ವಿ. ಇದು ಬಂದು ಬೆಳಗ್ಗೆ 7:30 11:30, ಸಾಯಂಕಾಲ 4:30 10 ಗಂಟೆ, ವಾರದ 7 ದಿನ ತೆಗ್ದಿರತ್ತಂತೆ. ಕೈಂಡ್ ಆಫ್ ಮೇನ್ ರೋಡ್ ಇದ್ದಾಗೆ ಇದೆ ಇದು ಅಲ್ವಾ? ಇಲ್ಲಿ ರೈಲ್ವೆ ಟ್ರ್ಯಾಕ್ ಬೇರೆ ಇದೆ ನೋಡಿ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇದೀವಿ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಸೊ ಗೂಗಲ್ ಮ್ಯಾಪ್ ಅಲ್ಲಿ ನೀಟಾಗಿ ಸಿಗುತ್ತೆ, ಹುಡ್ಕೊಂಡ್ ಬನ್ನಿ. ಅಂಡ್ ನಿನಗೆ ತುಂಬಾ ಇಷ್ಟ ಆಗಿದೆಯೇನಮ್ಮ? ನನಗೆ ತುಂಬಾ ಇಷ್ಟ ಆಗಿತ್ತು ಗೋಂಗೂರ ರೈಸ್. ಗೋಂಗೂರ ರೈಸ್, ಕರೆಕ್ಟ್. ಓಕೆ, ನನಗೆ ಆರ್ಡರ್ ಕೊಡ್ತಾ ಹೋಗ್ಬೇಕು ಅಂದ್ರೆ ಫಸ್ಟ್ ಸಬಕ್ ಇಡ್ಲಿ, ಆಮೇಲೆ ಗೋಂಗೂರ ರೈಸ್, ಆಮೇಲೆ ಪೂರಿ, ಆಮೇಲೆ ಕಾಫಿ, ಆಮೇಲೆ ಪಡ್ಡು. ಲಾಸ್ಟ್ ಪಡ್ಡು. ಹಾ, ಪಡ್ಡು ಲಾಸ್ಟ್. ಆಕ್ಚುಲಿ ಇವ್ ಮಿಕ್ಕಿದೆಲ್ಲ ತಿಂಡಿ ತಿಂದಾಗ ಅಯ್ಯೋ ಪಡ್ಡು ಇನ್ನು ಎಷ್ಟೋ ಸಕದ ಮಾಡ್ಬೋದಿತ್ತು ಅನ್ಸುತ್ತೆ. ಬಿಕಾಸ್ ಮಿಕ್ಕಿದ್ದೆಲ್ಲ ತಿಂಡಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ಸೊ ಸಬಕ್ ಇಡ್ಲಿನೂ ತುಂಬಾ ಚೆನ್ನಾಗಿತ್ತಲ್ವಾ? ತುಂಬಾ ಚೆನ್ನಾಗಿತ್ತು. ಸೊ ಬೆಲೆ ಆಸ್ ಯೂಶಲ್ ನಾನು ಅವಾಗಲೇ ಹೇಳಿದಾಗೆ ಸ್ವಲ್ಪ ಪ್ರೀಮಿಯಂ ಪ್ರೈಸಿಂಗ್ ಅಲ್ಲೇ ಇದೆ. ಆರಾಮಾಗಿ ಕೂತು ಒನ್ಸ್ ಇನ್ ಅ ವೈಲ್ ಫ್ಯಾಮಿಲಿ ಎಲ್ಲ ಬಂದು ತಿನ್ನಕ್ಕೆ ನನ್ನ ಪ್ರಕಾರ ಓಕೆ. ಸೊ ಬೆಳಕು ಎಲ್ಲ ಚೆನ್ನಾಗಿತ್ತು. ಬ್ರೈಟ್ ಅನ್ಸುತ್ತೆ, ಕೂತ್ರೆ ಒಂಥರ ರಿಫ್ರೆಶ್ ಆಗ್ತೀವಿ. ಸೊ ಈ ಏರಿಯಾ ಸುತ್ತಮುತ್ತ ಇರೋರ್ಗೆ ಆಲ್ರೆಡಿ ಇದು ಗೊತ್ತಿರಬಹುದೇನೋ. ಸೊ ನೀವಿಲ್ಲಿ ಬಂದು ತಿಂದಾಗ ನಿಮಗೇನಿಷ್ಟ, ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ. ನಮ್ಮ ಅನುಭವನ ನಿಮ್ ಜೊತೆ ಶೇರ್ ಮಾಡಿದೀವಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಆಮೇಲೆ ನಮ್ಮಮ್ಮ ಪ್ರಾಮಿಸ್ ಮಾಡಿದ್ದಾರೆ ಗೋಂಗೂರ ರೆಸಿಪಿ ತೋರಿಸ್ತೀನಿ ಅಂತ ಅಲ್ವಮ್ಮ? ನಿಮ್ಮ ಮನೆಗೆ ಬಂದಾಗ ಗೋಂಗೂರ ರೈಸ್. ಹಾ, ಓಕೆ, ಸರಿ, ಹಾಗಿದ್ರೆ ಡನ್. ಅಂಡ್ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಸರಿ, ಸಿಗೋಣ ಆಗಿದ್ರೆ ಟಾಟಾ, ಬೈ ಬೈ, ಲವ್ ಯು ಆಲ್. ನಮಸ್ಕಾರ ಮಾಡ್ಬಿಡು.